ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನ ಖಂಡಿತ ಮರಿಬೇಡಿ. ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ. ಸ್ನೇಹಿತರೆ, ಈ ಕುಂಭರಾಶಿಯವರು ತಿಳ್ಕೊಳ್ಳೇಬೇಕಾದ 3 ಗುಟ್ಟುಗಳನ್ನು ನಾನಿವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ 2026 ಜನವರಿಯಿಂದ ಈ ಗುಟ್ಟುಗಳನ್ನು ಮತ್ತು ಈ ರಹಸ್ಯಗಳನ್ನು ತಿಳ್ಕೊಂಡ್ರೆ ನೀವು ಯಾವ ರೀತಿ ಲೈಫನ್ನು ಫೀಡ್ ಮಾಡ್ಬೋದು, ಮತ್ತು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಯುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, 2026ರಲ್ಲಿ ಕುಂಭರಾಶಿಯವರಿಗೆ 3 ಅಮೂಲ್ಯವಾದ ಗುಟ್ಟುಗಳು ಯಾವುವು ಅಂತಂದರೆ, ಈ ವರ್ಷ ನಿಮಗೆ ಸಕ್ಸಸ್ ಸಿಗೋದಕ್ಕೆ ಅತಿ ಅಮೂಲ್ಯವಾಗಿರ್ತಕ್ಕಂಥ ಸೀಕ್ರೆಟ್ ಯಾವುದು, 3 ಅಮೂಲ್ಯವಾದ ಎಚ್ಚರಿಕೆಗಳನ್ನು ನೀವು ವಹಿಸಬೇಕಾಗುತ್ತೆ ಜೀವನದಲ್ಲಿ. ಅದು ಯಾವುವು, 3 ಅಮೂಲ್ಯವಾದ ಪರಿಹಾರಗಳು ಕೂಡ ಯಾವುವು, ಈ 3ನ್ನು ಕೂಡ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ, ಪೂರ್ತಿಯಾಗಿ ನೋಡಿ. ಈ 3ರ ಗುಟ್ಟು ಇದು ಇಷ್ಟೇ ತಿಳಿದು ಬಿಟ್ಟರೆ ಸಾಕು, 2026 ಅತ್ಯಂತ ಯಶಸ್ವಿಯಾಗಿ ಕಳೆಯುವುದರಲ್ಲಿ ಡೌಟೇ ಇಲ್ಲ ಸ್ನೇಹಿತರೆ ಅಂತ ಹೇಳ್ಬೋದು. ಇದರ ಬಗ್ಗೆ ನಿಮಗೆ ತಿಳಿಬೇಕು. ಮತ್ತು ಯೂಟ್ಯೂಬ್ನಲ್ಲಿ ನೀವು ಸಾಕಷ್ಟು ವಿಡಿಯೋ ನೋಡಿರ್ಬೋದು, ಆದರೆ ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕೆ ಸ್ಪೆಷಲ್ ಅನ್ನೋದು ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ಸ್ನೇಹಿತರೆ. ವಾಯುವಿನ ತತ್ವ ಅಂತ ಹೇಳ್ತಾರೆ. ವಾಯುವಿನ ತತ್ವ ಶನಿದೇವನೇ ನಿಮ್ಮ ಅಧಿಪತಿ, ವೈಚಾರಿಕತೆಯೇ ನಿಮ್ಮ ಶಕ್ತಿ. ನೀವು ಹರಿಯುವ ಗಾಳಿಯಂತೆ ಇವತ್ತಿಗೂ ಸ್ವತಂತ್ರರಾಗಿರುವಂಥದ್ದು. ಯಾರೋ ಹಾಕಿದ ಹಾದಿಯಲ್ಲಿ ನಡೆಯುವವರಲ್ಲ, ಹೊಸ ಹಾದಿ ಸೃಷ್ಟಿಸುವಂಥ ಕ್ರಾಂತಿಕಾರಿ ನೀವು. ಇನ್ನು ನಿಮ್ಮ ಮೌನದ ಹಿಂದೆ ಸಾವಿರಾರು ವಿಚಾರಗಳು ಇರುತ್ತವೆ. ನಿಮ್ಮ ನಗುವಿನ ಹಿಂದೆ ಅಚ್ಚರಿಯ ಜ್ಞಾನ ಇರುತ್ತೆ. ಗುಂಪಿನಲ್ಲಿದ್ದರೂ ಕೂಡ ವಿಭಿನ್ನವಾಗಿ ಕಾಣುವಂಥ ಧ್ರುವತಾರೆ. ಮಾನವೀಯತೆಯೇ ನಿಮ್ಮ ಮಂತ್ರ ಆಗಿರತಕ್ಕಂಥದ್ದು, ಬುದ್ಧಿವಂತಿಕೆಯೇ ನಿಮ್ಮ ತಂತ್ರ ಆಗಿರುವಂಥದ್ದು. ಇದೇ ಕುಂಭರಾಶಿಯ ಅಸ್ತಿತ್ವ ಅಂತ ಹೇಳ್ಬೋದು. ಇಂಥ ವಿಶಿಷ್ಟವಾಗಿರ್ತಕ್ಕಂಥ ಕುಂಭರಾಶಿಯವರಿಗೆ ಅಧಿಪತಿ ಯಾರು ಅಂತಂದರೆ ಶನಿ ಅಧಿಪತಿ. ನೋಡಿ, ನ್ಯಾಯಪ್ರಿಯತೆ ಶನಿ ಅಂತಂದರೆ ನ್ಯಾಯಕಾರಕ, ಶಿಸ್ತು, ಆಳವಾಗಿರ್ತಕ್ಕಂಥ ಸಂಶೋಧನಾ ಮನೋಭಾವ ನಿಮ್ಮಲ್ಲಿ ಇರುವಂಥದ್ದು ಸ್ನೇಹಿತರೆ. ನೀವು ಹೊರಗಿನ ಪ್ರಪಂಚಕ್ಕೆ ಕಠಿಣವಾಗಿ ಕಂಡರೂ ಕೂಡ ಒಳಗಿನ ಒಂದು ಮನಸ್ಸಿನಲ್ಲಿ ತುಂಬ ಮೃದುವಾದ ಸ್ವಭಾವ ಇರುತ್ತೆ. ಹೊರಗಿನ ಜನರಿಗೆ ಕಠೋರತೆ ಕಂಡರೂ ಕೂಡ ನಿಮ್ಮಲ್ಲಿ ಮಾನವೀಯತೆಯ ಮೌಲ್ಯ ಇರುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಇನ್ನು ವಾಯುತತ್ವ ಅಲ್ವಾ, ಹೊಸ ಆಲೋಚನೆಗಳು, ಕಲ್ಪನಾ ಲಹರಿ ಮತ್ತು ಸೃಜನಶೀಲತೆಗೆ ನಿಮ್ಮ ರಕ್ತದಲ್ಲೇ ಇರ್ತಕ್ಕಂಥದ್ದು. ಸದಾಕಾಲ ಯಾವುದೋ ಒಂದು ಹೊಸ ವಿಷಯದ ಬಗ್ಗೆ ಚಿಂತನೆ ಮಾಡ್ತಾ ಇರುವಂಥದ್ದು, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಅನ್ನುವಂಥದ್ದು ಕಂಡು ಬರುತ್ತೆ. ಇನ್ನು ಸ್ಥಿರ ರಾಶಿ ಅಂದರೆ ಗಾಳಿಯ ತತ್ವವಿದ್ದರೂ ಕೂಡ ನಿಮ್ಮ ನಿರ್ಧಾರಗಳಲ್ಲಿ ಒಂದು ಸ್ಥಿರತೆ ಇರುತ್ತೆ. ಮತ್ತೆ ಒಮ್ಮೆ ಸರಿ ಎಂದು ಅನಿಸಿದರೆ ಅದನ್ನು ಸಾಧಿಸುವವರಿಗೆ ಎಷ್ಟೇ ಸಮಯವಾದರೂ ಕೂಡ ತಾಳ್ಮೆಯಿಂದ ಇರುವಂಥದ್ದು, ಜಾಣ್ಮೆಯಿಂದ ಇರುವಂಥದ್ದು, ಬುದ್ಧಿವಂತಿಕೆಯಿಂದ ಇರುವಂಥದ್ದು, ಸಮಯ ಪ್ರಜ್ಞೆ ಮತ್ತು ಸಮಯವನ್ನು ಸರಿಯಾಗಿ ಉಪಯೋಗ ಮಾಡ್ತಕ್ಕಂಥ ವ್ಯಕ್ತಿತ್ವ ಅಂತಂದರೆ ಅದು ಕುಂಭರಾಶಿಯವರು. ಸ್ತ್ರೀಯರೇ ಇರಬಹುದು, ಪುರುಷರೇ ಇರಬಹುದು. ಇನ್ನು ಪರೋಪಕಾರಿ, ಪರಸಹಾಯ ಮಾಡುವುದರಲ್ಲಿ ನಿಸ್ಸೀಮರು ಅಂತ ಹೇಳ್ಬೋದು ಈ ಕುಂಭರಾಶಿಯವರು. ಯಾವತ್ತಿಗೂ ಸಮಾಜದ ಬಗ್ಗೆ, ಮನೆತನದ ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ, ನಿಮಗೆ ಕೊಟ್ಟಿರ್ತಕ್ಕಂಥ ಕಾಳಜಿಗಳ ಬಗ್ಗೆ ಸದಾ ಅದರದೇ ಆದಂಥ ಒಂದು ಗೌರವ ಇರುತ್ತೆ. ಆ ಗೌರವವನ್ನು ಕಾಪಾಡಿಕೊಂಡು ಹೋಗುವಂಥದ್ದು, ಒಂದು ಜವಾಬ್ದಾರಿ ಕೊಟ್ಟರು ಅಂತಂದರೆ ಅದನ್ನು ಪೂರ್ಣವಾಗಿ ನಿಭಾಯಿಸುವಂಥದ್ದು, ಮತ್ತು ಬೇರೆಯವರಿಗೆ ಸಹಾಯ ಮಾಡೋದರಲ್ಲಿ ನಿಮಗಿಲ್ಲದೇ ಇದ್ದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡಿಬಿಡೋಣ ಅನ್ನುವಂತಹ ಮನಸ್ಥಿತಿ. ಯಾರೋ ಏನೋ ಕಷ್ಟ ಅಂತ ಹೇಳ್ಕೊಂಡು ಬಿಟ್ಟರು ಅಂದರೆ ಮುಗಿದೋಯ್ತು. ಅವರಿಗೆ ಸಹಾಯ ಮಾಡ್ತಾ ಇರೋದೇ ಜನರ ಕಷ್ಟಕ್ಕೆ ಮಿಡಿಯುವಂತಹ ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಗುಣ ನಿಮ್ಮನ್ನು ವಿಶೇಷ ವ್ಯಕ್ತಿಯನ್ನಾಗಿ ಮಾಡತಕ್ಕಂಥದ್ದು. ಇನ್ನು ಬುದ್ಧಿವಂತಿಕೆ ಏನು ಬರಬಹುದು ಅಂದರೆ, ನಿಮ್ಮ ಮಾತಿಗಿಂತ ಕೃತಿಯೇ ಹೆಚ್ಚು ನಿಮ್ಮಲ್ಲಿ ಕಂಡು ಬರುವಂಥದ್ದು. ಏನು ನೀವು ಮಾತಾಡ್ತೀರಿ ಅದನ್ನೇ ಕೃತಿಯಲ್ಲಿ ಇರುತ್ತೆ. ಸುಳ್ಳು ಹೇಳಬೇಕು, ಮೋಸ ಮಾಡಬೇಕು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇನ್ನು ವಿಷಯಗಳನ್ನು ತಾರ್ಕಿಕವಾಗಿ ವಿಶ್ಲೇಷಿಸುವಂತಹ ನೀವು ಸದಾ ಮುಂದಿರತಕ್ಕಂಥವರು. ಎಷ್ಟೊಂದು ವಿಶೇಷವಾಗಿ ಈ ರಾಶಿಯವರ ಬಗ್ಗೆ ಹೇಳೋದಾದರೆ ಒಂದು ಅರ್ಧ ಗಂಟೆನೂ ಕೂಡ ಸಾಲೋದಿಲ್ಲ. ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ, ಬಹಳ ಖುಷಿಯಾಗುತ್ತೆ. ಇನ್ನು ಈ ವಿಡಿಯೋದಲ್ಲಿ ಮೊದಲನೇ ಹೇಳಿದಾಗೆ 3 ಅತ್ಯಂತ ಗುಟ್ಟುಗಳು ಯಾವುವು ಅಂತಂದರೆ, 2026 ಸಕ್ಸಸ್ ಆಗೋದಕ್ಕೆ 3 ಎಚ್ಚರಿಕೆ. ಯಾವ 3 ಪರಿಹಾರಗಳು ಯಾವುದು ಅನ್ನೋದರ ಬಗ್ಗೆ ನಿಮಗೆ ಹೇಳಿದ್ವಿ ಅಲ್ವಾ. ಅದರಲ್ಲಿ ಈಗ ನಾವು ಮೊದಲಿಗೆ 3 ಎಚ್ಚರಿಕೆ ಏನಿದೆ ವರ್ಷ ಅನ್ನೋದರ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ತಗೊಳ್ಳೋಣ.
ಬಹಳ ವಿಶೇಷವಾಗಿ ಎಚ್ಚರಿಕೆ ಅಂತ ಬಂದಾಗ ಈ ವರ್ಷದಲ್ಲಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿ ಜಾಗರೂಕರಾಗಿರ್ಬೇಕು ಅಂತಂದರೆ, ದೊಡ್ಡ ಮಟ್ಟದ ಹಣ ಯಾರಿಗಾದರೂ ಸಾಲ ಕೊಡ್ತಾ ಇದ್ದೀರಾ, ನೀವು ಎಲ್ಲಿಂದಲೋ ಸಾಲ ತರ್ತಾ ಇದ್ದೀರಾ, ಯಾವುದೋ ಒಂದು ಬಾಂಡ್ಗಳಿಗೆ ಸಹಿ ಆಗ್ತಾ ಇದ್ದೀರಾ, ಯಾವುದೋ ಒಂದು ಅಗ್ರಿಮೆಂಟ್ ಮಾಡ್ಕೋತಾ ಇದ್ದೀರಾ ಅಂದರೆ ಹೊಸ ದುಡ್ಡನ್ನು ತೆಗೆದುಕೊಂಡು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಇಂತಹ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಹೊಸ ವಸ್ತು ಖರೀದಿ ಮಾಡ್ತಾ ಇದ್ದೀರಿ, ವಜ್ರಾಭರಣ, ಚಿನ್ನ ಅಥವಾ ಬೆಲೆ ಬಾಳುವಂಥ ವಸ್ತು ಅಥವಾ ಅಂದರೆ ಮ್ಯೂಚುವಲ್ ಫಂಡ್ಸ್, ಅಥವಾ ನೀವು ಯಾವುದೇ ಒಂದು ಸೈಟ್ ತಗೋತಾ ಇದ್ದೀರಾ, ಮನೆ ಕೊಳ್ತಾ ಇದ್ದೀರಾ, ಆಸ್ತಿ ಕೊಳ್ತಾ ಇದ್ದೀರಾ, ಅಥವಾ ಯಾರಿಗೂ ಸಾಲ ಕೊಡ್ತಾ ಇದ್ದೀರಾ ಅಥವಾ ಸಾಲ ತೆಗೆದುಕೊಳ್ತಾ ಇದ್ದೀರಾ ಅಂದರೆ ಇದು ಏನು ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ವ್ಯವಹಾರಗಳ ಬಗ್ಗೆ ಈ ವರ್ಷ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಇದು ಎಚ್ಚರಿಕೆ. ಇದು ಈ ವರ್ಷದಲ್ಲಿ ಇರುವಂಥ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಅಂತಲ್ಲ. ಎಚ್ಚರಿಕೆ ಯಾರೋ ಮಾಡಿಬಿಡ್ತಾರೆ ಅಥವಾ ಇವರು ಕೊಟ್ಟು ಬಿಡ್ತಾರೆ, ಅವರು ನಂಬೋದು ಬಿಡೋದು, ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ ಈ ರೀತಿ ಅಸಡ್ಡೆ ಮಾಡೋ ಹಾಗಿಲ್ಲ ಅಥವಾ ಅಲಕ್ಷ್ಯ ಮಾಡುವ ಹಾಗಿಲ್ಲ. ಇದರ ಬಗ್ಗೆ ಜಾಗರೂಕರಾಗಿರಬೇಕು. 2026 ಪ್ರಮುಖವಾದ ಎಚ್ಚರಿಕೆ ಇದು. 1ನೇ ಎಚ್ಚರಿಕೆ. ಇನ್ನು 2ನೇ ಎಚ್ಚರಿಕೆ, ಒಂಟಿತನಕ್ಕೆ ಶರಣಾಗಬಾರದು. ಅಂದರೆ ಏನೋ ಕೆಲವೊಮ್ಮೆ ನಿಮಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನನ್ನು ಯಾರು ನಂಬ್ತಾ ಇಲ್ಲ, ಈ ವಿಚಾರವಾದಿಗಳು ಯಾರು ತಿಳ್ಕೊಳ್ತಾ ಇಲ್ಲ, ನನ್ನ ಬಗ್ಗೆ ಅಷ್ಟೊಂದು ತಾತ್ಸಾರ ಮಾಡ್ತಾ ಇಲ್ಲ, ಅಂದರೆ ಈ ರೀತಿಯಾದಂಥ ಫೀಲಿಂಗ್ಸ್ ಇರುತ್ತೆ. ಅದರ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಹೇಗಿರಬೇಕು ಅನ್ನೋದು ಮುಂದೆ ಇದೆ, ವಿಡಿಯೋದಲ್ಲಿ ನಿಮಗೆ ಮುಂದೆ ತಿಳಿಸ್ತೀನಿ. ಆದರೆ ನೀವೇನು ಮಾಡಬೇಕು, ಸದಾ ಚಟುವಟಿಕೆಯಿಂದಿರಿ, ಸದಾ ಜನಗಳ ಜೊತೆಯಲ್ಲಿ ಬೆರೆಯುವಂಥ ಸ್ವಭಾವ ನಿಮ್ಮದು. ಒಂಟಿಯಾಗಿ ಕೂರೋದಾಗಲಿ, ಚಿಂತೆ ಮಾಡೋದಾಗಲಿ ಈ ಥರ ಮಾಡೋ ಹಾಗಿಲ್ಲ. ನೀವು ಕೆಲಸ ಮಾಡ್ತಾ ಇರೋದು, ಆ್ಯಕ್ಟಿವ್ ಆಗಿರೋದು, ಸ್ನೇಹಿತರ ಜೊತೆ ಬೆರೆಯೋದು ಅಥವಾ ಏನಾದರೂ ಒಂದು ಲವಲವಿಕೆಯಿಂದ ಚಟುವಟಿಕೆಯಿಂದ ಇರುವಂಥದ್ದು ಕಂಡ್ರೆ ಗಮನ ಕೊಡಬೇಕು. ಬಹಳ ಮುಖ್ಯವಾಗಿ ಮನೆ ಸದಸ್ಯರ ಜೊತೆಯಲ್ಲಿ ಅನ್ಯೋನ್ಯವಾಗಿರುವಂಥದ್ದು ಬಹಳ ಮುಖ್ಯ ಸ್ನೇಹಿತರೆ. ಹಾಗಾಗಿ ಇದು ಕೂಡ 2ನೇ ಎಚ್ಚರಿಕೆ, ಗಮನದಲ್ಲಿ ಇಟ್ಕೋಬೇಕು. ಇನ್ನು 3ನೇ ಪ್ರಮುಖ ಎಚ್ಚರಿಕೆ ಯಾವುದು ಈ ವರ್ಷದಲ್ಲಿ ಅಂತಂದರೆ, ಕೆಲಸದ ಒತ್ತಡದಲ್ಲಿಯೂ ಕೂಡ ಸರಿಯಾದ ಸಮಯಕ್ಕೆ ಆಹಾರ ಸೇವಿಸುವುದು, ಆರೋಗ್ಯದ ಕಡೆ ಗಮನ ಕೊಡೋದು. ಇನ್ನು ಈ ಮುಖ್ಯವಾಗಿ ಈ ಕಾಲು ಮತ್ತು ನರಗಳಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಆರೋಗ್ಯದ ಬಗ್ಗೆ, ಆರೋಗ್ಯವೇ ಭಾಗ್ಯ ಅಲ್ವಾ. ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ನೀವು ಚೆನ್ನಾಗಿರ್ತೀರ. ನೀವಿದ್ರೇ ಎಲ್ಲ, ನೀವೇ ಇಲ್ಲ ಅಂದರೆ ಏನಿದೆ. ಹಾಗಾಗಿ ನಿಮ್ಮಿಂದನೇ ಎಲ್ಲ ಅಂತ ಅಂದಮೇಲೆ ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗಿರುತ್ತೆ ಸ್ನೇಹಿತರೆ. ಸರಿಯಾದ ಟೈಮ್ ಟು ಟೈಮ್ ಊಟ, ನಿದ್ದೆ, ಕೆಲಸ, ವಾಕಿಂಗ್, ವ್ಯಾಯಾಮ, ಯೋಗ, ಧ್ಯಾನ ಈ ಥರದ್ದೆಲ್ಲ ಅಳವಡಿಸ್ಕೊಳ್ಳಿ. ಈ ವರ್ಷದಲ್ಲಿ ಆರೋಗ್ಯ ಆ್ಯಕ್ಟಿವ್ ಆಗಿರುತ್ತೆ ಮತ್ತು ಫಿಸಿಕಲಿ ಫಿಟ್ ಆಗಿರ್ತೀರಿ. ನಿಮ್ಮ ಕೆಲಸನೂ ಕೂಡ ತುಂಬ ವೇಗವಾಗಿ ಫಾಸ್ಟಾಗಿ ಬೆಳೀತದೆ. ಇನ್ನು 3 ಎಚ್ಚರಿಕೆಗಳು ಆಯಿತಾ. ಇನ್ನು 3 ಮುಖ್ಯವಾಗಿರ್ತಕ್ಕಂಥ ಗುಟ್ಟುಗಳು ಯಾವುವು ಅಂದರೆ, ನೀವು ಏನು ತಿಳಿದಿರಬೇಕು, ಈ 2026 ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಯಾವುದರ ಬಗ್ಗೆ ಅರಿವಿರಬೇಕು, ನಿಮಗೆ ಏನು ತಿಳ್ಕೊಂಡಿರಬೇಕು ಅನ್ನೋದರ ಬಗ್ಗೆ ಬಹಳ ಮುಖ್ಯವಾದ ವಿಡಿಯೋ ಈಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಾವೀಗ ಇದುವರೆಗೂ ಕೇಳಿರೋದು ಒಂದು ಭಾಗ. ಇದೆ ನಿಜವಾದ ವಿಡಿಯೋ. ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನು ನೋಡಿ. ಈ 3 ಗುಟ್ಟುಗಳ ಬಗ್ಗೆ ಮಾಹಿತಿ ತಿಳಿಯೋಣ. ನಿಮ್ಮ ಐಡಿಯಾಗಳು ಅಥವಾ ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಇಟ್ಟು ಬಿಡಬಾರದು. ಅಂದರೆ ಗುಪ್ತ ಶತ್ರುಗಳ ಬಗ್ಗೆ ಗಮನ ಇರಬೇಕು. ಅಂತಂದರೆ ನಿಮ್ಮನ್ನು ಓವರ್ಟೇಕ್ ಮಾಡ್ತಕ್ಕಂಥ ಜನಗಳಿದ್ದಾರೆ, ನಿಮ್ಮ ನಡೆಯನ್ನು ಗಮನಿಸುವಂಥ ಜನ ಇದ್ದಾರೆ, ನೀವು ಏನು ಮಾಡ್ತಾ ಇದ್ದರೆ ಅದನ್ನು ಕಾಪಿ ಮಾಡುವಂತಹ ಜನ ಇದ್ದಾರೆ, ಮತ್ತು ನಿಮ್ಮ ಒಂದು ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸುವಂಥ ಜನ ಇದ್ದಾರೆ ಸ್ನೇಹಿತರೆ. ಯಾಕಂದರೆ ನೀವು ಡಿಫ್ರೆಂಟ್ ಅಲ್ವಾ. ಯಾವುದೇ ಮಾಡಿದರೂ ಕೂಡ ಡಿಫ್ರೆಂಟಾಗಿ ಮಾಡ್ತೀರಿ, ಏನೇನೋ ಯೋಜನೆ ರೂಪಿಸಿದರೂ ಡಿಫ್ರೆಂಟಾಗಿ ಮಾಡ್ತೀರಿ. ಹಾಗಾಗಿ ನೀವು ಸ್ವಲ್ಪ ಸ್ಪೆಷಲ್. ನಿಮ್ಮ ಮೇಲೆ ಸ್ವಲ್ಪ ಜನಗಳ ಕಣ್ಣು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜನಗಳ ವಿಚಾರದಲ್ಲಿ ನೀವು ನಿಗಾ ವಹಿಸಬೇಕು. ಎಲ್ಲೂ ಕೂಡ ನಿಮ್ಮ ವೈಯಕ್ತಿಕ ಸೀಕ್ರೆಟನ್ನು, ಕೆಲಸದ ಬಗ್ಗೆ ಅಥವಾ ಆಗಲಿ ನಿಮ್ಮ ಗೌಪ್ಯ ಮಾಹಿತಿಗಳ ಬಗ್ಗೆ ಆಗಲಿ ಎಲ್ಲೂ ಸೋರಿಕೆ ಮಾಡಬಾರ್ದು. ಇದನ್ನು ತಿಳಿದಿರಬೇಕು. ನೀವು ಗೌಪ್ಯವಾಗಿ ಇಟ್ಟುಕೊಂಡಷ್ಟು ನಿಮಗೆ ಒಳ್ಳೆಯದು. ಕೆಲಸ ಆಗುವವರೆಗೂ ಶಾಂತವಾಗಿರಬೇಕು. ಕೆಲಸ ಆದಮೇಲೆ ಎಲ್ಲರಿಗೂ ಹೇಳಿಕೊಟ್ಟು ತೊಂದರೆ ಇಲ್ಲ. ಇನ್ನು ಇದರ ಬಗ್ಗೆ ನೀವು ಗಮನ ಹರಿಸಬೇಕು. ಈ ವಿಚಾರ ನೀವು ತಿಳಿದಿರಬೇಕು. ನೀವು ಏನು ಮಾಡಿಬಿಡ್ತೀರಿ, ಸಡನ್ನಾಗಿ ಬಂದುಬಿಡೋದು, ಎಲ್ಲ ಓಪನ್ ಆಗಿ ಹೇಳಿಬಿಡೋದು, ಸೀಕ್ರೆಟ್ ಹೇಳಿಬಿಡೋದು, ಸುಮ್ಮನೆ ಅಂದರೆ ಪೇಚಿಗೆ ಸಿಕ್ಕಾಕೊಂಡು ಸಮಯ ಹಾಳು ಮಾಡಿಕೊಂಡು ಮಾನಸಿಕವಾಗಿ ತೊಂದರೆ ಅನುಭವಿಸೋದು. ಇದರ ಬಗ್ಗೆ ಈ ವರ್ಷ ಕಡಿವಾಣ ಹಾಕಲೇಬೇಕು ಸ್ನೇಹಿತರೆ. ನೀವು ಗುಪ್ತವಾಗಿರಬೇಕು. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಇದರ ಬಗ್ಗೆ ಗಮನ ಹರಿಸಿ. ಇನ್ನು 2ನೇ ಮುಖ್ಯವಾಗಿರ್ತಕ್ಕಂಥ ಗುಟ್ಟು ಯಾವುದಂತಂದರೆ, ಈ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಕೆಲಸ ಮಾಡೋದಾಗಲಿ ಅಥವಾ ಹಣ
ವ್ಯಯ ಮಾಡುವಂಥದ್ರ ವಿಚಾರದಲ್ಲಾಗಲಿ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ನೀವು ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಥವಾ ಎಲ್ಲಿ ಖರ್ಚಾಗ್ತಾ ಇದೆ, ಎಲ್ಲಿ ನಷ್ಟ ಆಗ್ತಾ ಇದೆ ಎಂದು ದುಡ್ಡು ಪೋಲಾಗ್ತಾ ಇದೆ. ಈ 2025ರಲ್ಲಿ ಏನೇನು ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀನಿ, ಆ ತಪ್ಪುಗಳನ್ನು ನಾನಿಲ್ಲಿ ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅಂತ ನಿಮ್ಮಿಂದನೇ ಅದು ಸಾಧ್ಯ. ಅದಕ್ಕೆ ಹಣಕಾಸಿಗೆ ನೀವು ಬೆಲೆಯನ್ನು ಕೊಡಬೇಕು, ದುಡ್ಡಿಗೆ ಬೆಲೆ ಕೊಡಬೇಕು ಸ್ನೇಹಿತರೆ. ದುಡಿಮೆಯ ರೆವಿನ್ಯೂ ಜಾಸ್ತಿ ಮಾಡೋದ್ರ ಕಡೆ ಏನಿದೆ ನಿಮ್ಮಲ್ಲಿ ಪ್ಲಾನ್, ಅದನ್ನು ರೂಪಿಸಬೇಕಾಗುತ್ತೆ. ಚಿಕ್ಕದೇ ಇರಬಹುದು. ಈಗ ಎಕ್ಸಾಂಪಲ್, ಪ್ರತಿದಿನ 1 ಅವರ್ ಎಕ್ಸ್ಟ್ರಾ ಕೆಲಸ ಮಾಡೋಣ ಅಥವಾ ಪಾರ್ಟ್ ಟೈಮ್ ಮಾಡೋಣ. ಅದೇ 1 ಅವರ್ ಅಥವಾ ನಿಮ್ಮ ಮೊಬೈಲ್ ಬಳಕೆ ಮಾಡೋದ್ರಲ್ಲಿ ಅದನ್ನು ಕಡಿಮೆ ಮಾಡಿಕೊಂಡು ಕೆಲಸಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಣ. ಈ ಟೈಮ್ ನೋಡಿ ಹೇಗಿರುತ್ತೆ ಬದಲಾವಣೆ, 1 ವರ್ಷದಲ್ಲಿ ಎಷ್ಟು ಬದಲಾವಣೆ ತರುತ್ತೆ ಅಂತ ಅಂದರೆ ನೀವೇ ನಂಬೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಫಾಲೋ ಮಾಡಬೇಕು. ನೀವು ಮಾಡಿ ನೋಡಿ. ಇದರ ಬಗ್ಗೆ ನಿಮಗೆ ಗಮನ ಇರಲಿ ಸ್ನೇಹಿತರೆ. ಯಾಕಂದರೆ ನೀವೇ ಅಲ್ವಾ ಏನು ಮಾಡಿದಿರಿ, ನೀವೇನು ತಪ್ಪು ಮಾಡಿದಿರಿ, ಇಲ್ಲಿ ನೀವೆಲ್ಲಿ ದುಡುಕಿದ್ದೀರಿ, ನೀವು ಎಲ್ಲಿ ಎಡವಿದ್ದೀರಿ, ನೀವು ಅದನ್ನು ಸರಿ ಮಾಡ್ಕೋಬೇಕಲ್ವಾ. ಅದನ್ನು ನಾನಿಲ್ಲಿ ಟೈಮ್ ವೇಸ್ಟ್ ಮಾಡಿಬಿಟ್ಟೆ, ಇಲ್ಲಿ ದುಡ್ಡು ವೇಸ್ಟ್ ಮಾಡಿಬಿಟ್ಟೆ, ಇದನ್ನು ಈ ಥರ ಮಾಡೋ ಹಾಗಿಲ್ಲ, ಈ ವರ್ಷದಲ್ಲಿ ಅದನ್ನು ಮಾಡೋಲ್ಲ ಅನ್ನುವಂಥ ನಿರ್ಬಂಧನೆಗಳನ್ನು ನೀವು ಹಾಕೋಬೇಕಾಗುತ್ತೆ. ಈ ಗುಟ್ಟು ನಿಮಗೆ ತಿಳಿದಿರಬೇಕಾಗುತ್ತೆ. ಇನ್ನು 2ನೇ ಎಚ್ಚರಿಕೆ ನಿಮಗೆ ಗಮನ ಇರಲಿ. ಇನ್ನು 3ನೇ ಎಚ್ಚರಿಕೆ ಯಾವುದು? ಕಠಿಣ ಪರಿಶ್ರಮಕ್ಕೆ ತಕ್ಕಂಥ ಫಲ ನಿಮಗೆ ಈ ವರ್ಷ ಇದೆ. ಅಂದರೆ ನಿಮ್ಮ ರಾಶ್ಯಾಧಿಪತಿ ಶನಿದೇವನಾಗಿರ್ತಕ್ಕಂಥದ್ರಿಂದ ಈ ಶಾರ್ಟ್ಕಟ್ ಹೂಡಿಕೆಗಳನ್ನು ಯಾವುದು ಮಾಡಲಿಕ್ಕೆ ಹೋಗಬಾರ್ದು. ಪ್ರಾಮಾಣಿಕವಾದ ಪ್ರಯತ್ನ ಪಟ್ಟರೆ ವಿಳಂಬವಾದರೂ ಪರವಾಗಿಲ್ಲ, ನಿಮಗೆ ಒಳ್ಳೆ ಫಲ ಸಿಗುತ್ತೆ ಸ್ನೇಹಿತರೆ. ಇದು ಏನು ತಿಳಿದಿರಬೇಕು, ನಾನು ಏನೋ ಒಂದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ನನಗೆ ಸಡನ್ನಾಗಿ ಸಕ್ಸಸ್ ಸಿಗಲಿಲ್ಲ, ಲಾಭ ಆಗ್ತಾ ಇಲ್ಲ, ನನಗೆ ಜಲ್ದಿ ಇದು ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ಆ ಥರದಿಂದ ನೀವೇನಾದರೂ ಅದರಿಂದ ಕ್ವಿಟ್ ಮಾಡಿದರೆ ಅಥವಾ ಹಿಂದೆ ಸರಿದರೆ ಅದು ಬಹಳ ದೊಡ್ಡ ನಷ್ಟ ಆಗುತ್ತೆ. ಅದರ ಬಗ್ಗೆ ನೀವು ತಿಳಿದಿರಬೇಕು. ಯಾವ ಕೆಲಸಕ್ಕೆ ಕೈ ಹಾಕಿರ್ತೀರಿ ಅದನ್ನು ಪೂರ್ಣಗೊಳಿಸಬೇಕು. ಅದು ಲಾಭನೋ ನಷ್ಟನೋ ಸ್ಟಾರ್ಟಿಂಗಲ್ಲಿ ನೋಡಬೇಡಿ. ಪ್ರಾರಂಭದಲ್ಲಿ ನಿಮಗೆ ಹೀಗೆ ಆಯಿತು ಅಂತಂದರೆ ಅದು ಅತ್ಯಂತ ಫಲ ಇದೆಯಲ್ಲ, ನೀವು ನಂಬೋದಕ್ಕೂ ಅಸಾಧ್ಯ ಆಗುತ್ತೆ. ಅದ್ಭುತವಾದಂಥ ಫಲ ನಿಮಗೆ ಸಿಗುತ್ತೆ. ಅಂದರೆ ನೀವು ಮಾಡುವಂಥ ಕೆಲಸಕ್ಕೆ ನೀವು ಸ್ಟೇಬಲ್ ಆಗಿರಬೇಕು ಸ್ನೇಹಿತರೆ. ಮತ್ತು ಅದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು. ನಿಧಾನವಾಗಿ ಆದರೂ ಪರವಾಗಿಲ್ಲ, ದೊಡ್ಡ ಮಟ್ಟದ ಲಾಭಾಂಶದ ದಿನಗಳು ಗತಿಸಿದ ಹಾಗೆ ನಿಮಗೆ ಲಾಭ ಸಿಗುತ್ತೆ ಅನ್ನುವಂಥ ಗುಟ್ಟು ನಿಮಗೆ ಗೊತ್ತಿರಲಿ, ಅರಿವಿರಲಿ ಇದರ ಬಗ್ಗೆ. ಆಯಿತಾ? 3 ಗುಟ್ಟುಗಳು ತಿಳಿದಿರಲಿ. ಇನ್ನು 3 ಎಚ್ಚರಿಕೆ ತಿಳಿದಿದ್ದೀರಿ ಅಂದರೆ 2026 ಸಕ್ಸಸ್ ಆಗೋದಕ್ಕೆ ದೈವ ಕೃಪೆ ಬೇಕೇ ಬೇಕು. ಈಗಂತೂ ನೀವು ಮೆಂಟಲಿ ಫಿಸಿಕಲಿ ಎಲ್ಲ ಫಿಟ್ ಆದರೆ ಇದ್ರ ಬಗ್ಗೆ ಇಷ್ಟೇನಾದರೂ ನೀವು ಅಳವಡಿಸಿಕೊಂಡು ಬಿಟ್ಟರೆ, ನಾವು ಹೇಳಿದಾಗೆ ಏನು ಹೇಳೋದು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಅದಕ್ಕೆ ದೈವ ಕೃಪೆ ಬೇಕು, ಭಗವಂತನ ಅನುಗ್ರಹ ಬೇಕು. ಹಾಗಾಗಿ ಸರಳವಾದ ಸುಲಭವಾದ ಪರಿಹಾರಗಳು ಯಾವುದು ಅನ್ನೋದರ ಬಗ್ಗೆ ಖಂಡಿತ ತಿಳಿಸೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸಿತ್ತು, ನಿಮ್ಮ ಅಮೂಲ್ಯ ಅಭಿಪ್ರಾಯ ನನಗೆ ತುಂಬ ಮುಖ್ಯ. ಅಮೂಲ್ಯವಾದ ಅಭಿಪ್ರಾಯ ಕಮೆಂಟ್ ಮಾಡೋದ್ರೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಕುಂಭರಾಶಿಯವರಿಗೆ ಶನಿ ಅಧಿಪತಿ ಮತ್ತು ಅದೃಷ್ಟ ದೇವತೆ ಯಾರು? ಶನಿ ಪರಮಾತ್ಮ. ಹಾಗಾಗಿ ಶನಿ ಪರಮಾತ್ಮ ನೆನೆಸ್ಕೋದಕ್ಕೆ ಒಳ್ಳೆಯ ಅವಕಾಶ. ಓಂ ಶ್ರೀ ಶನೇಶ್ವರಾಯ ನಮಃ ಅನ್ನುವಂಥ ಕಮೆಂಟ್ ಮಾಡಿ, ಅಥವಾ ನಿಮ್ಮ ಪ್ರೀತಿಗೆ ಬೇಕಾಗಿರುವಂಥ ಕಮೆಂಟ್ ಮಾಡಿ, ಯಾವುದೇ ದೇವರಾಗಿರ್ಬೋದು. ಇನ್ನು ವಿಡಿಯೋದಲ್ಲಿ ಮುಂದುವರಿಸೋಣ. ಈ ಕುಂಭರಾಶಿಯವರಿಗೆ 2026 3 ಪ್ರಮುಖವಾದಂಥ ಸುಲಭ ಪರಿಹಾರಗಳು ನೋಡಿ. ಶನಿ ಆರಾಧನೆ ಮಾಡ್ತಕ್ಕಂಥದ್ದು ಪ್ರತಿದಿನ ಅಥವಾ ಪ್ರತಿ ಶನಿವಾರ ಓಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸುವಂಥದ್ದು. ಪ್ರತಿ ಶನಿವಾರ ಸಂಜೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥ ಪ್ರಯತ್ನವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಅದ್ಭುತವಾಗಿರೋಂಥ ಫಲ ಸಿಗುತ್ತೆ. ಬಹಳ ಸಿಂಪಲ್ ಆಗಿದೆ. ಶನಿವಾರಕ್ಕೊಮ್ಮೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗದೇ ಇದ್ದರೆ ಓಂ ಶನೇಶ್ವರ ಅಂದರೆ ಮನೆಯಲ್ಲಿಯೂ ಕೂಡ ಓಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ನೀವು ಪಠನೆ ಮಾಡುವಂಥದ್ದು. ಇದರಿಂದ ಬಹಳ ದೊಡ್ಡ ಬೆನಿಫಿಟ್ ಆಗುತ್ತೆ, ಬಹಳಷ್ಟು ಲಾಭ ಸಿಗುತ್ತೆ. ಮತ್ತು ಸೇವೆ ಮತ್ತು ದಾನ ಅಂದರೆ ವೃದ್ಧಾಶ್ರಮಗಳಿಗೆ ಭೇಟಿ ನೀಡುವಂಥದ್ದು, ಆಹಾರ ಅಥವಾ ಔಷಧಿ ದಾನ ಮಾಡುವಂಥದ್ದು, ಅಂಗವಿಕಲರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ನೀಡುವಂಥದ್ದು. ಇದರಿಂದ ಏನಾಗುತ್ತೆ, ನಿಮ್ಮ ರಾಶ್ಯಾಧಿಪತಿ ಪ್ರಸನ್ನಗೊಳ್ತಾನೆ, ಶನಿ ಮಹಾತ್ಮ ಪ್ರಸನ್ನಗೊಳ್ತಾರೆ. ನಿಮ್ಮ ಮನೆ ದೇವರ ಕೃಪೆ ನಿಮ್ಮ ಮೇಲೆ ಇರುತ್ತೆ. ಇದರಿಂದ ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಲಾಭ ಆಗುತ್ತೆ. ಮಾನಸಿಕವಾಗಿರ್ತಕ್ಕಂಥ ಸ್ಥೈರ್ಯ ಬರುತ್ತೆ. ಇನ್ನು ಈ ಶನಿವಾರದ ದಿನ ಸಂಜೆ ಇನ್ನು 3ನೇ ಪರಿಹಾರ ನೋಡೋದಾದರೆ, ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವಂಥದ್ದು. ಇದರಿಂದ ನಿಮ್ಮ ದಾರಿಯಲ್ಲಿರುವಂಥ ಎಲ್ಲ ಅಡೆತಡೆಗಳು ದೂರ ಆಗುತ್ತೆ ಸ್ನೇಹಿತರೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನೀವು ಮಾಡುವಂಥ ಕಾರ್ಯದಲ್ಲಿ ನಿಮಗೆ ಜಯ ಸಿಗುತ್ತೆ. ಸಿಂಪಲ್ ಆದಂಥ ಪರಿಹಾರಗಳಿದ್ದಾವೆ. ಅದರ ಶ್ರದ್ಧೆಯಿಂದ ಭಕ್ತಿಯಿಂದ ಈ 1 ವರ್ಷದಲ್ಲಿ ಈ ಪರಿಹಾರಗಳನ್ನು ಮಾಡಿ ನಿಮ್ಮಲ್ಲಿ ಇರುವಂಥ ಎಲ್ಲ ವಿಷಯಗಳನ್ನು, ಈ ಎಚ್ಚರಿಕೆ ಗುಟ್ಟುಗಳನ್ನು ತಿಳಿದ್ರಿ ಅಂತ
ಸೇವ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ನೋಡ್ಕೊಳ್ಳಿ. ಆವಾಗ ಪ್ಲಾನನ್ನು ರೂಪಿಸ್ಕೊಂಡು ಬಿಟ್ಟೆ ಅಂತಂದರೆ ಖಂಡಿತವಾಗ್ಲೂ 2026 ಗೋಲ್ಡನ್ ಇಯರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಒಳ್ಳೆಯ ವರ್ಷ ಆಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ಎಲ್ಲರಿಗೂ ಹೊಸ ವರ್ಷ ಹೊಸದನ್ನು ತರಲಿ. ಎಲ್ಲ ನಿಮ್ಮ ಅಭಿಪ್ರಾಯ, ಆಸೆ, ಆಕಾಂಕ್ಷೆಗಳು ನೆರವೇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.